ಹೋಗವ್ ನಾನು ಜೀವನದಾಗ ಏನೇ ಆಗಲಿ ಆದ್ರೆ ಈ ಲೋನ್ ರಿಕವರಿ ಏಜೆಂಟ್ ಮಾತ್ರ ಆಗಬಾರ್ದು ನೋಡಪ್ಪ ಮಾರೆ. ಮುಂಜಾನೆಯಿಂದ ನಾಶನ ಮಾಡಿಲ್ಲ, ಅಲ್ಲಿ ನೋಡ್ರಿ ಮ್ಯಾನೇಜರ್ ಮಗ ಉಗುಳೇ ಉಗುಳಾಕತ್ತ ನಮ್ಮ ಮಗಕ್ಕೆ ಲೋನ್ ರಿಕವರಿ ಮಾಡ್ಕೊಂಬ ಅಂತಂದು. ಈ ನನ್ನ ಮಕ್ಕಳು ಇಲ್ಲಿ ಬಂದು ಕೇಳಿರ ಅವಾಗ ಬರೋಗ ಇವಾಗ ಬರೋಗ ಅಂತಾರೆ. ಏನು ನನ್ನ ಮಕ್ಕಳು ಇವರು ಮನ್ಯಾಗ ಜೊತೆಗಿದ್ದಾರಗತ್ತೆ ಮಾಡ್ತಾರೆ. ಇದೊಂದು ಲೋನ್ ರಿಕವರಿ ಮಾಡಿಸ್ಕೊಂಡು ಲಗುನ ಹೋಗ್ಬೇಕು ಮನೆಗೆ, ಇಲ್ಲ ಅಂದ್ರೆ ಹೆಂಡತಿ ಮೆಟ್ಟಿಲೆ ಹೊಡಿತಾಳೆ. ಅಕ್ಕಾರ ಯಜಮಾನ್ರ ಯಾರ ಅದೇರೇನ್ರಿ ಮನೆ ಒಳಗೆ? ಇವ್ಯಾರು ಮಾರೇ ಹಿಂಗೆ ಕರ್ಯಾಕತ್ತಾನ ನಾಯಿ ಕರ್ದಂಗೆ? ಸಾಹೇಬ್ರ ಸಾಹೇಬ್ರ ಬರ್ರಿ ಹೇಳ್ರಿ. ಕರ್ಯಾಕತ್ತಿದ್ರಲ್ರಿ ಏನಾತ್ರಿ? ನಿನ್ನಲ್ಲ ಅಳಪ್ಪ, ಯಾರ ಯಜಮಾನ್ರ ಅದಾರನ ಅಂತ ಕರ್ಯಾಕತ್ತಿದ್ನಿ. ಮನೆ ಯಜಮಾನ್ರ ಯಾರು ಅದಾರನ? ಅಲ್ರಿ ನಾನು ನಿಮ್ಮ ಕಣ್ಣಿಗೆ ಹೆಂಗೆ ಕಾಣಕತ್ತೀನಿ? ಯಜಮಾನಂಗತ್ತೆ ಕಾಣಕತ್ತೀನಿ ನಾ ಹೆಂಗೆ ಕಾಣಕತ್ತೀನಿ ನಿಮ್ಮ ಕಣ್ಣಿಗೆ? ಸಿದ್ದಪ್ಪ ಮುರ್ಕುಲ್ ಮಟ್ಟ ನೀವನ್ರಿ? ನಾನ ಸಿದ್ದಪ್ಪ ನಾನು ಇವರಾಗ ಒಬ್ಬ ನಾನು ಸಿದ್ದಪ್ಪ. ಏನಾಗಬೇಕಿತ್ತು ಹೇಳ್ರಿ? ನಮಸ್ಕಾರ ಮಾಲಕರ. ನಾನು ಧರ್ಮಸ್ಥಳ ಸಂಘದಿಂದ ಮಂಜುನಾಥ ಕುಪ್ಪರಿಗೆ ಅಂತ ಅಂದ ನನ್ನ ಹೆಸರ. ಆತು ಹೇಳ್ರಿ ಮುಂದೆ ಹೇಳ್ರಿ, ಎದಕ್ಕೆ ಬಂದಿರಿ, ಏನು ಸಮಾಚಾರ? ನಾವು ಧರ್ಮಸ್ಥಳ ಸಂಘದಿಂದ ನೀವು ಲೋನ್ ತೊಗೊಂಡಿದ್ರಿ, ಅದನ್ನು ಲೋನ್ ರಿಕವರಿ ಏಜೆಂಟ್ ರೀ ನಾನು. ನೀವು 3-4 ತಿಂಗಳಿಂದ ಲೋನ ಕಟ್ಟೇ ಇಲ್ಲಲ್ರಿ? ಹೌದಪ್ಪ, ಕಟ್ಟಿಲ್ಲ. ಎದಕ್ಕೆ ಕಟ್ಟಿಲ್ರಿ? ನೀವು ಕಟ್ಟಲಿಲ್ಲ ಅಂದ್ರೆ ಬಡ್ಡಿ ಭಾಳ ಬೆಳ್ಕೊತ ಹೋಗ್ಬಿಡ್ತೈತ್ರಿ, ಮತ್ತು ಅಸಲೂ ಭಾಳ ಆಗತ್ತೆ. ಮತ್ತು ನೋಡ್ರಿ ಮತ್ತೆ ಎದಕ್ಕೆ ಕೊಡೋಲ್ರಿ ಅಂದ್ರೆ ನಮಗೂ 108 ಸಮಸ್ಯೆ ಇರ್ತಾವೆ. ಮಕ್ಕಳು ಫೀ ಕಟ್ಬೇಕು, ದವಾಖಾನೆ ಖರ್ಚು ಅದು ಇದು ಅಂತ ಸಮಸ್ಯೆ ಮ್ಯಾಗ ಸಮಸ್ಯೆ ಬಂದು ಹಿಂಗಾಗಿ ಕಟ್ಟಲಿಲ್ಲ. ಹಂಗಾರ ಈಗ ಲೋನ ಈಗ ಕಟ್ರಿ, ನಾನು ತೊಗೊಂಡು ಹೋಗ್ತೀನಿ. ಈಗ ಅದಕ್ಕೆ ಕಳಿಸ್ಯಾರ ನನ್ನ ಮ್ಯಾಗಿನಾರ. ನೀ ಲೋನ್ ಏಜೆಂಟ್ ಅನಪ್ಪ ಧರ್ಮಸ್ಥಳ ಸಂಘದಿಂದ? ಹ್ಞೂ ರೀ, ನಾನು ಧರ್ಮಸ್ಥಳ ಸಂಘದಿಂದನೇ ಬಂದೀನಿ ರೀ. ಅಲ್ಲ, ನಮಗೆ ಲೋನ್ ಕೊಡೋತ್ನಾಗ ಬೇರೆದಾರು ಇದ್ರಲ್ಲ, ನೀನ ಧರ್ಮಸ್ಥಳ ಸಂಘದವ ಅಂತ ನಾವು ಹೆಂಗೆ ನಂಬೇಕು ಹೇಳಿ? ಎಲ್ಲ ಅವನು ಇವ್ಯಾರು ಮಾರೇ ಬೆಳಗ್ಗೆ ಕುಡ್ದಾನ ಏನು ಕತ್ತಿ? ನಾನು ಧರ್ಮಸ್ಥಳ ಸಂಘದವ ಅಂತ ಏನು ಪ್ರೂಫ್ ಅಂತ ಕೇಳಕತ್ತಾನಲ್ಲ. ಅಲ್ಲ, ಈ ಊರಾಗ ನಾನು ಒಬ್ಬನೇ ಏಜೆಂಟ್ ಲೋನ್ ರಿಕವರಿ ಮಾಡ್ಕೊಳಕ್ಕೆ ಬಂದ. ಅಲ್ಲ ನೋಡ್ತಾನೆ ತಿಂಗಳ ಒಂದು ಸಲ ಮಗ. ನೋಡ್ದಾಗೆಲ್ಲ ಆ ಕಡೆ ಹಂಗ ಮಕ್ಕ ಮುಚ್ಕೊಂಡು ಹೋಗ್ತಾನ. ಇವತ್ತು ಕೇಳಕ್ಕೆ ಮನೆ ಮಟ್ಟ ಬಂದೀನಿ, ಮತ್ತೇನು ಪ್ರೂಫ್ ಐತೆ ಅಂತ ಕೇಳಕತ್ತಾನ ಮಗ ಇವ. ಸಾವ್ಕಾರ ಅಲ್ಲೋ, ಏನು ಪ್ರೂಫ್ ಅಂತ ಕೇಳ್ತಿ? ನಾ ID ಕಾರ್ಡ್ ಒಂದು ಇವತ್ತು ಮನ್ಯಾಗಿಟ್ಟು ಬಂದೀನಿ. ಏನು ಈ ಊರಾಗ ಧರ್ಮಸ್ಥಳ ಸಂಘದ ಲೋನ್ ಕ್ಲಿಯರ್ ಮಾಡೋ ಏಜೆಂಟ್ ನಾನು ಒಬ್ಬನೇ. ಏನು ನಿಮ್ಮಕ್ಕೆ ನೀವೇನು ತಿಳ್ಕೊಂಡಿರಿ? ಅಲ್ಲ, ಸಾಲ ಕೊಡಾಕೊಬ್ರ ಇಸ್ಕೊಳಕೊಬ್ರನ? ನಾಳೆ ಏನಾರ ಹೆಚ್ಚು ಕಮ್ಮಿ ಆತಂದ್ರೆ ನಮ್ಮ ಮ್ಯಾಗ ಕೇಸ್ ಆಗ್ಬಿಡ್ತಾವೆ. ಹಂಗೆಲ್ಲ ಕೊಡೋಕ್ಕಾಗಿಲ್ಲ. ನಮಗೆ ಯಾವ ಸಾಲ ಕೊಟ್ಟಾನ ಅವನ್ನ ಕರ್ಕೊಂಬ, ಅವನ ರೇಟ ಕೊಡ್ತೀವಿ ನಾವು. ಅಲ್ಲ ಮಗನ, ಸಾಲ ಬೇಕಾದಾಗ ಮಕ್ಕಳು ಆಫೀಸ್ ಮಟ್ಟ ಬಂದು ಸಾಯ್ತಿರ್ತಾರ. ಈಗ ಸಾಲ ವಾಪಸ್ ಕೇಳಕ್ಕೆ ಬಂದ್ರೆ ನಮ್ಗೆ ಹರ್ರ ಅಂತೀರಿ. ಏಜೆಂಟ್ಗಳಿಗೆ ಕಂಪ್ಲೇಂಟ್ ಮಾಡ್ತೀನಿ ತಡಿ, ಕಂಪ್ಲೇಂಟ್. ಜಾಸ್ತಿ ಆವಾಜ್ ಹಾಕಂಗಿಲ್ಲ. ಮೊನ್ನೆ ಟಿವ್ಯಾಗ ಬಂದಿತ್ತಿಲ್ಲ, ಸಾಲ ಕೇಳಕ್ಕೆ ಹೋಗೋದು ಏನಾರು ನೀವು ಜಾಸ್ತಿ ಮಾತಾಡ್ರೆ ನಾವು ಕಂಪ್ಲೇಂಟ್ ಕೊಡ್ತೀವಿ ಮಕ್ಕಳ. ನಿಮ್ಗೆ ಕೆಲಸ ಇಲ್ದಂಗೆ ಆಗ್ಬಿಡ್ತೈತೆ. ಮತ್ತು ನೋಡು, ಕೆಲಸ ಇಲ್ದಂಗೆ ಆಗ್ಬಿಡ್ತೈತಪ್ಪ ದೊಡ್ಡ. ಯಾರ್ರೀ ಅದ ಮನೆ ಮುಂದೆ? ನೀ ಒಳಗೋಗಿ, ನೀನು ಒಳಗೋಗಿ. ನಾ ಯಾಕೆ ಒಳಗೆ ಹೋಗ್ಬೇಕು? ನಾನು ಈ ಮನೆ ಯಜಮಾನಿ ಅದೀನಿ. ನೋಡ್ರಿ ಅಕ್ಕಾರ, ನೀವು ಧರ್ಮಸ್ಥಳದ ಸಂಘದ ಇದನ್ನ ಕಟ್ಟಿಲ್ಲ, ಲೋನ್ ಕಟ್ಟಿಲ್ಲ. ಅದನ್ನು ರಿಕವರಿ ಮಾಡಕ್ಕೆ ಬಂದೀನಿ. ನಿಮ್ಮ ಯಜಮಾನ್ರ ಅಡ್ಡ ತಿಡ್ಡ ಮಾತಾಡಕತ್ತಾರ. ಮತ್ತು ಹಿಂಗಾದ್ರೆ ಸರಿ ಬರೋಂಗಿಲ್ಲ ನೋಡ್ರಿ. ನಾ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ನಾಳಿಂದ ನಾ ಪೊಲೀಸರನ್ನ ಕರ್ಕೊಂಬರ್ತೀನಿ ನಿಮ್ಮ ಮನೆಗೆ. ಅಯ್ಯೋ, ಹಂಗೆ ಮಾಡಬೇಡ್ರಿ ಸರ್, ಹಂಗೆ ಮಾಡಬೇಡ್ರಿ. ಇವ್ರಿಗೆ ಸ್ವಲ್ಪ ಸರಿ ಇಲ್ಲ. ನೀವೇನು ಇದನ್ನು ಮಾಡಕ್ಕೆ ಹೋಗ್ಬೇಡ್ರಿ. ನಾನು ಕಟ್ತೀನಿ ನೋಡ್ರಿ, ಈ ತಿಂಗಳು ಪಕ್ಕಾ ಕಟ್ತೀನಿ. ಈ ತಿಂಗಳು ಕಟ್ತೀರಿ? ಈಗ ಬಂದಿನಿ ನೋಡ್ರಿ, ಕೊಟ್ಟು ಬಿಡ್ರಿ. ಅರ್ಧ ತೊಗೊಂಡು ಹೋಗ್ಬಿಡ್ತೀನಿ ನಾ ಈಗ. ಇಲ್ಲ, ನಾಳೆ ನನಗೂ ಪ್ರೆಷರ್ ಭಾಳ ಜಾಸ್ತಿ ಆಗ್ಬಿಟ್ಟೈತಿ ಈಗ. ಪ್ರೆಷರ್ ಜಾಸ್ತಿ ಆದ್ರೆ ಎಣ್ಣೆ ಕಡಿಮೆ ಆಕತ್ತಿ ರೀ. ನೀವು ಸ್ವಲ್ಪ ಸುಮ್ಮಿರ್ರಿ. ಹೇಳ್ರಿ ಅಕ್ಕಾರ, ನಿಮ್ಮ ಯಜಮಾನ್ರಿ ಸ್ವಲ್ಪ ಹೇಳ್ರಿ. ಇಲ್ಲ ಹೇಳ್ರಿ, ನಾ ಈ ಸಲ ಕಟ್ತೀನಿ ನೋಡ್ರಿ. ಈ ಸಲ ಮಿಸ್ ಮಾಡಂಗಿಲ್ರಿ. ಇದ ಲಾಸ್ಟ್ ವಾರಿಂಗ್ ನೋಡ್ರಿ ಅಕ್ಕಾರ. ಈ ಸಲ ಕಟ್ಟಲಿಲ್ಲ ಅಂದ್ರೆ ಮುಂದಿನ ಸಲ ನಾನು ಪೊಲೀಸರನ್ನ ಕರ್ಕೊಂಬರ್ತೀನಿ.
ಆಯ್ತು ಹೇಳ್ರಿ ಈ ಸಲ ಮಿಸ್ ಮಾಡಂಗಿಲ್ಲ ನೋಡ್ರಿ. ಮುಂಜಾನೆ ಯಾಕೆ ಕುಡಕ್ ನನ್ನ ಮಕ್ಳು ಗಂಟು ಬೀಳ್ತಾರೋ ಮಾರ.